ಎಂತ ಇಸ್ಕೊಲಿಗೆ ಹೋತೀಯ? ಏನಮ್ಮನಿ ಮಳೆ ಹೊಡಿತಾ ಅದೆ, ಅಲ್ಲಿ ದಾಟಕ್ಕಾಗಬೇಕತ್ತ. ಬಸ್ಸು ಹೋತದ ಹೋಗಲ್ಲ, ಏನು ನೆರ ಬಂದದ ಎಂತದ? ಇಡೀ 2 ಗಂಟೆ ಹೊತ್ತಾತು ಮಳೆ ಆನಮನಿ ಹೊಡಿತಾ ಇದೆ. ಏನು ಅಂಬಾರೆ ಕೊಣ್ಚಿಗೆ ಬಿದ್ದಂಗೆ ಆತದೆ. ಇಸ್ಕೊಲಿಗೆ ಹೊತ್ತಾನಂತೆ. ಸುಮ್ಮನೆ ಇದ್ಬಿಡ, ಜೀವಕ್ಕಿಂತ ಹೆಚ್ಚು ಅಂತಾನೆ ಇಸ್ಕೊಲ. ಹೂನೆ ಮಗನೆ, ಬೇಡ. ಈ ನಮ್ಮನೆ ಮಳೆ ಹೊಡಿತಾ ಇದೆ, ಎಲ್ಲಿ ಎಲ್ಲಡಲ್ಲೇ ಅಂಗಳದ ಬಾಗ್ಲಲ್ಲೇ ಆ ನಮ್ಮನೆ ನೀರು ಹರಿದು ಹೋಗ್ತಾ ಇದೆ. ನಿಮಗೆ ಅಲ್ಲಿ ಗೆದ್ದೆ ಹೊಂಚಿ ದಾಟಕ್ಕಾಗದಾರ ಹೌದನ್ರ? ಬೇಲಿನೇ ಮುಚ್ಚಿ ಕೂತದೆ ನನ್ನ ಅಂದಾಜು, ಅಲ್ಲ ಹಳ್ಳ ದಂಡಲಿದ್ದಿದ್ದು. ಬೇಡ ಬೇಡ ಬೇಡ, ಸುಮ್ಮನಿರು. ಬೇಡ ಮಗನೆ, ಇವತ್ತು ಬೇಡ. ಏನು ಒಂದು ದಿವಸ ಇಸ್ಕೊಲ್ಲ ಹೆಚ್ಚು ಕಮ್ಮಿ ಆದಕ್ಕೂ ಎಂತ ಆಗಲ್ಲ. ಒಂದು ದಿವಸ ಅಂತ, ಇನ್ನು ಶುಕ್ರವಾರ, ನಾಳೆ ಶನಿವಾರ, ಮುಜ್ಜನ್ ತನಕ ಬೇಡ. ಇಂದು ನಾಳೆ ಬೇಡ, ಸೋಮವಾರದಿಂದ ಹೋದ್ರೆ ಸೈ. ಸುಮ್ಮನಿದ್ದು ಬಿಡ. ಏನು ಹುಡುಗಾಟಿಕೆ ಅಂತ ಲೆಕ್ಕ ಹಾಕಿಯ? ಮಳೆ ಅದಿಯಂತೆ ನಾಳೆ ಕೂವ. ಅವನ ಜಾತಿ ಇಸ್ಕೊಲರು ಅದು ಯಾವ ಥರ ರಜೆ ಕೊಡ್ತಾರ? ಮಳೆ ಇಲ್ದಿದ್ದಿಸ್ ರಜೆ ಕೊಡೋದ, ಮಳೆ ಇದ್ದೇನೆ ಇಸ್ಕೊಲಿಗೆ ಬಲ್ಲಿ ಅನ್ನೋದು. ಎಂತ ಮಾಡ್ತಾವ ಹುಡುಗರಾರು? ಒಂದು ದಿವ್ಸ ಬತ್ತೇನು ತಡಿ ನಿಮ್ಮ ಇಸ್ಕೊಲಿಗೆ. ಅಜ್ಜಿ, ಎಂತ ಹಿಂಗೆ ಮಾಡ್ತೀರ ಮಾರುತ್ತೆ? ಯೂಟಿ ಅದೇ ಗೊತ್ತಾ ಇವತ್ತು? ಗುಬ್ಬಿ ಗುಂಡ ಹೋಗಿರ್ತಾರೆ. ಈ ಸತಿನ ಗುಬ್ಬಿನೇ ಫಸ್ಟ್ ಬರ್ತದೆ. ಗಡಿಗೆ ನೀವು ಅಂತಕ್ಕಾಗಿ ನೋಡು ಅಷ್ಟು ಚೆನ್ನಾಗಿ ಓದ್ತದೆ, ನೀವು ಓದಲ್ಲ ಅಂತ ಅಮ್ಮ ನಂಗೆ ಒಂದು ಬದಿಯಿಂದ ಬೈಯೋದು ಹೊಡೆಯೋದು. ಹಿಂಗೆ ಈಗ ಸ್ಕೂಲಿಗೆ ರಜೆ ಹಾಕು ಅಂತ ಕೂತ್ಕೊಳ್ಳಿ. ಎಲ್ಲ ಕಡೆಯಿಂದನೂ ನಂಗೆ ಹೆಂಗೆ ಮಾಡೋದು ನೀವು? ಯಾರು ಗುಬ್ಬಿ ಅಂದ್ರೆ ಗುಂಡಪ್ಪನ ಮನೆಯಿಂದ ಬರ್ತದಲ್ಲ, ಹಿಟ್ಟು ತಮ್ಮನ ಮಗಳು ಅದಾನ? ಅದು ಎಂತಕ್ಕೆ ಬೈತದ? ನೀ ಇಸ್ಕೂಲಿಗೆ ಹೋದ್ರೆ ಹೋತಿ, ಬಿಟ್ಟರೆ ಬಿಡ್ತೀಯ, ಅದಕ್ಕೇನಂತ ಅಂದು ಬತ್ತೀನಿ ತಡಿ. ನಾಳೆ ಅಲ್ಲಿ ಬಸ್ ಹಚ್ಚಕ್ಕೆ ಬತ್ತೀನಿ ನಾನು. ಅದು ಹೆಂಗೆ ಬೈತದ ನೋಡ್ತೀನಿ ನಾನು. ಎಂತಕ್ಕೆ ಬೈತದ ಅಂತದ ಹೇಳು. ನನ್ನ ಅಜ್ಜಿ ಬರ್ತಾರೆ ಅಂತ ಬಯಸ್ತೀನಿ ತಡಿ. ಅದೊಂದು ಕೊಂಬು ಇಲ್ಲಿ ಮಾಡಿಗಿಡೀರಿ ಪುಣ್ಯಾತ್ಮ. ಅವ್ನು ಹೇಳದೆ ಅಂತ ನೀವು ಅಲೆಸ್ಕಿನ್ನದೆ ಅಂತ. ಗುಬ್ಬಿ ಬೈತದೆ ಅಂತ ಅವ್ನು ಎಲ್ಲ ಹೇಳ್ದ? ಈಗ ಗುಬ್ಬಿ ಓದೋದು ಬರೆಯೋದ್ರಲ್ಲಿ ಫಸ್ಟ್ ಬರ್ತದೆ. ನಾನು ಹಿಂಗೆ ರಜೆ ಮಾಡ್ತಾ ಇದ್ರೆ ನಂಗೆ ಫಸ್ಟ್ ಬರಕ್ ಆಗಲ್ಲ ಅಂದಿದ್ದವ. ಅಲ್ಲ, ನಿಂಗೊಂದು ಅಂತ ಅದೇ ಬೈತದೆ ಅಂತ ಅವನು ಹೇಳ್ತಾ ಇದ್ದಾನೆ. ನೀನು ಪೋಸ್ಟ್ ಬಸ್ ಹತ್ತದೆ ಅಂತ ಬೇಜಾರು ಮಾಡ್ಕಿ. ಪೋಸ್ಟ್ ಬಸ್ ಹತ್ತಿದ್ರಿ ಅಂತ ಆತೆ. ಏನು ಸೈಟ್ ಖಾಲಿ ಬಿದ್ದಿರ್ತವೆ ಇಲ್ಲಿ ಇವ್ರು ಹೊತ್ತಷ್ಟೊತ್ತಿಗೆ. ಯಾವ್ದ್ರಲ್ಲಿ ಬೇಕಾದ್ರೆ ಕೂತ್ಕೋಬೋದು, ಹೊತ್ತಕ್ಕೂ ಏನಾತೀಗ? ಆದರೂ ಅಂತ ಮಿಕ್ಕಿ ಬತ್ತೀನಿ ನಾನು ನಾಳೆ. ನಿನ್ನ ಮುಂದಕ್ಕೆ ನಿಲ್ಸಿ ನಿಂತ್ಕೋತೀನಿ, ನೋಡೋಣ ಅದು ಹೆಂಗೆ ಪೋಸ್ಟ್ ಹತ್ತದೆ ಅಂತ. ಅಯ್ಯೋ ಅಮ್ಮ, ಅಲ್ಲೊಂಚೂರು ಘನ ಮಾಡಿ ಹೇಳಿ. ಕೂಗಿದ್ರು ಅಡ್ಡಿ ಇಲ್ಲ, ಕಿವಿ ಕೇಳ್ಸಂಗೆ ಹೇಳ್ಬಿಡಿ. ಇದು ಎಂತ ಆಗಕ್ಕೆ ಹೋಗಿ ಮತ್ತೆ ಅಂತ ಆತದೇನು? ಎಲ್ಲಾರ ಆ ಮಗ ಹಾದಿ ಮೇಲೆ ಹೋಗೋಷ್ಟೊತ್ತಿಗೆ ಹಿಡ್ಕೊಂಡು ಬೈಯಕ್ಕೆ ಶುರು ಮಾಡಿದ್ರೆ ಮೊದಲೇ ಆ ಮಗು ಏನು ಜೋರು ಅಂದ್ರೆ ಹಂಗಿಂಗೇನಲ್ಲ. ಮನೆಗೆ ಹೋಗಿ ಮತ್ತೆ ಅಂತಾರೆ ಹೇಳಿ ಏನಾಗ್ತದ? ಹಂಗೂ ಹಿಂಗೂ ನಾನು ನಿಷ್ಠೂರ ಆತೀನಿ. ಇದೇ ಮಗನ ಕೈಲಿ ಹೇಳಿಸ್ತು ಅಂತ ಆತದೆ. ಅವ ಬತ್ತೀನಿ ತಡಿಯ, ನಿಂಗೆ ಬತ್ತೀನಿ ತಡಿ. ಇಲ್ಲಷ್ಟು ರೀತಿ ಹೇಳಿನಿ ಬೇಡ ಇವತ್ತು ಸ್ಕೂಲಿಗೆ ಹೋಗೋದು ಅಂತ. ಅಲ್ಲಿ ಹೋಗ್ಕೊಂಡು ಮತ್ತೆ ಈ ನಮ್ನಿ ಮಾಡ್ತಿದ್ದೀಯಲ್ಲ. ಎಂತ ಅಂತೆ ಭಾರತಿ? ಪಾಪಣ್ಣನ ಹಿಡ್ತಿದ್ಯಾ ಅಂತ ಅಂತೆ? ಇಸ್ಕೂಲಿಗೆ ಕಳಿಸ್ಬೇಕು ಅಂತಾನ? ಏನು ಅವಳದ್ದು ಹೇಳ್ಕೆಲ್ಲ? ಏನು ಹೆತ್ತು ಕೊಳ್ಳೆ ಏನಾದರೂ ಮಗು ಮಾತ್ರನಾ? ನಮಗೇನು ಮೊಮ್ಮಗಲ್ಲ ಇವ. ಏನು ಹೇಳ್ಬೇಕು ಏನು ಬಿಡ್ಬೇಕು ಗೊತ್ತಿಲ್ಲನೋ? ಅದು ಬೇಕಾದ್ದಾಗಲಿ. ಇವನು ಇವತ್ತು ಇಸ್ಕೂಲಿಗೆ ಹೋಗೋಕೆ ಬಿಡಲ್ಲ ನಾನು. ನಂಗೆ ಸಾಧ್ಯ ಇಲ್ಲಪ್ಪ, ನಂಗೆ ಸಾಧ್ಯ ಇಲ್ಲ. ಪುಳ ನಡಿ, ಒಳಗೆ ನಡಿ, ಒಳಗೆ ನಡಿ. ನೀನು ಹೇಳ್ತೀನಿ. ಎಲ್ಲರ ದಸೆಯಿಂದ ನಂಗೊಂದು ಸುಖ ಇಲ್ಲ. ಅವತ್ತು ಹೇಳ ನೀನು, ಬೆಳಗ್ಗೆ ಮುಂಚೆ ಮಳೆ ಜೋರು ಬಂದರೆ ಅವತ್ತು ನೀಡಿ ಹೊಳು ಇರ್ತದೆ ಅಂತ. ಈಗ ಸ್ವಲ್ಪ ಹೊತ್ತಿಗೆ ಹೊಳು ಆಗಕ್ಕೆ ಶುರು ಆಗ್ತದೆ. ಎಲ್ಲ ಶಾಲೆಯಲ್ಲಿ ಇರ್ತಾರೆ, ನಾ ಮನೇಲಿ ಇರ್ತೀನಿ. ಈಗ ನೋಡು, ನಾಳೆ ಹೋದಾಗ ಅಲ್ಲಿ ಗೊತ್ತಾಗ್ತದೆ. ನಾನು ಮಾತ್ರ ಸುಮ್ಮನಿರಲ್ಲ. ಭಾರತಿ, ನಾ ಒಂಚೂರು ತೋಟಕ್ಕೆ ಹೋಗಿ ಹಾಗೆ ಗೆದ್ದಿಗೂ ಹೋಗಿ ಬರ್ತೀನಿ. ನಾ ಗಡಿ ಪೂರ್ತಿ ಮುಚ್ಚಿಗಿಂಡೆ ಕೂತದ ಎಂತದ ಸಸಿ ಕಿತ್ತು ಪುರ್ಗಾಣಕ್ಕೇನು ಆಗಲ್ಲ. ಏನಿಲ್ಲದೆ ಮಣ್ಣು ಬತ್ತಿತ್ತು ಆ ಥರ ಈ ಥರ ಅಂತ ಇಲ್ಲದೆ ಸಸಿಗೆ ಹೇಳಕ್ಕೆ ಹೋದ್ರೆ ಇಲ್ಲ ನಿಮ್ಮ ಆ ಗಡಿಗೆ ನಾವು ಬರೋಲ್ಲ ಅಂತಿದ್ರು. ಈ ಸತಿ ಇನ್ನೇ ಅಂತಾರೆ ಅದಕ್ಕೇನಾದ್ರು ಮಿಸಿನ್ ತಂದ್ರೆ ಆಗತ್ತೇನು? ಎಂಥರಾಗಲಿ ನಾ ಒಂಚೂರು ಗೆದ್ದೆ ಬದಿ ಹೋಗಿ ಬರ್ತೀನಿ. ಅಲೇಸ್ದಾನೆ ಎಂತಕ್ಕೆ ನೋಡೋಣ? ಈ ಇದ್ರಲ್ಲಿ ತೋಟ ಗದ್ದೆ ಬದಿ ಎಂತಕ್ಕೆ? ಸುಮ್ಮನೆ ಮನೆ ಒಳಗೆ ಇರೋದು ಬಿಟ್ಟ ಆಗಡಿ ಮುಚ್ಚತ್ತಂತೆ. ಆಗಡಿ ಮುಚ್ಚಾಗಿದೆ. ಈಗ ನೀವು ಹೋದ ಕೂಡಲೇ ಎದ್ದು ನಿಲ್ತದ? ಸಮ ಆಗ್ತದ? ಎಲ್ಲರಿಗಾದಂಗೆ ನಮಗೂ ಆಗ್ತದೆ. ಸುಮ್ಮನೆ ಇದ್ಬಿಡಿ, ಎಲ್ಲಿಗೆ ಹೋಗೋದು ಬೇಡ.
ಅಲ್ಲ ಅದು ಒಂದು ಹೌದೇ ಅಂತ ಮಾಡಿ ನೀನು ಹೇಳೋದು ಸುಳ್ಳೇನಲ್ಲ. ಎಲ್ಲ ನಾವು ಇದು ಮಾಡೋದು ಬಿಟ್ರೆ ನಮ್ಮನ್ನು ಕೇಳೋಕ್ಕೆ ಯಾರೂ ಇರಲ್ಲ. ಆಗಲಿ, ಹೇಗ್ಲಾರು ಒಂದು ಗಂಡನ ಮೇಲೆ ಆಸೆ ಬಂತಲ್ಲ, ಏನು ಸಸಿ ಏನೋ ಬೈದಿರ್ಬೇಕೇನೋ, ಹಂಗಾಗಿ ಸಿಟ್ಟು ಬಂದದೆ. ನಾನು ಬರ ಮಾತಾಡ್ತಿದ್ದೀಯ, ಸ್ವಲ್ಪ ಹೊತ್ತಿಗೆ ಮತ್ತು ಸಸಿ ಸಹಿ ಆದ್ರೆ ಬಿಟ್ರಿಲ್ಲ ಅಂತೀಯ. ಅಯ್ಯೋ ಬುತ್ರ, ಏನು ಗತಿ ಸಾಯ್, ಸನಿ ಅಂತ ನಾನು ಎಂತಕ್ಕೆ ಇಷ್ಟೊತ್ತಿಗೆ ಇಲ್ಲಿ ಬಂದಪ್ಪ. ಏನಾರು ಹೇಳ್ಕೇಳಿ ನನ್ನಷ್ಟಕ್ಕೆ ನಾನು ಹತ್ಕೊಂಡು ಒಳಗೆ ಹೋಗ್ಬಿಡ್ತೀನಿ. ನಂಗೆ ಕೈಲಿ ಸಾಧ್ಯ ಇಲ್ಲಪ್ಪ. ಎಂತ ಜ್ಞಾನ ಮಾಡ್ತಿದ್ದೀಯೇ? ಏನು ಆಗಲ್ಲ, ನಾ ಏನು ಅಲ್ಲ ಹಳ್ಳ ಹಿಡಿಯಕ್ಕೆ ಹೋಗ್ತೀನಿ ನಾನೇ. ಒಂಚಿನ ಮೇಲೆ ನಿಂತು ನೋಡ್ಕಿ ಬರೋದು ಏನಾಗಿದೆ ಅಂತ. ಅವನು ಇದು ಮಾಡ್ತೀಯ ಮಾರುತ್ತೆ, ಸುಮ್ಮನೆ ಇರೋ ಮನೇಲಿ. ನಾ ಹೋಗ್ಬತ್ತೀನಿ, ನಾನು ಇದೇ ಫಸ್ಟ್ ಹೋಗೋದು. ಹೊಸ ಹಾದಿಯಲ್ಲಿ ಹೋದಂಗೆ ಮಾಡ್ತೀಯಪ್ಪ. ಗಂಡನ ಮೇಲೆ ಆಸೆ ಅದೇ, ಮತ್ತು ಬಾಯಿ ಮೇಲಕ್ಕೆ ಬೈಯಂಗೆ ಮಾಡೋದು. ಆಸೆ ಇರದೇ ಹೋಗಿತ್ತು, ಆಸೆ ಅಂತ ಹೆಂಗಾರು ಮಾಡಿ ಕಿಮ್ಮಿಗೊಂದು ಮಿಷನ್ ಹಾಕ್ಸ್ಕೊಂತ ಇದ್ರೆ ಇದಾಗೋಗ ಮಾತಲ್ಲಪ್ಪ. ನನ್ನ ಗಂಟ್ಲ ನೀರೆಲ್ಲ ಗಾರಿ ಹೋಗ್ಯದೆ. ಅಯ್ಯೋ 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 ಅಯ್ಯೋ, ಅದು ಯಾವ ನಮ್ಮನೆ ಮಳೆ ಹೊಡೆದಿದ್ದಪ್ಪ. ಮನೆ ಬಾಗಿಲು ನೋಡೋದು ಸಮೃದ್ಧ ನೋಡ್ದಂಗೆ ಆಗ್ತದೆ. ಹಾಂ, ಈ ಮಳೇಲಿ ತೋಟಕ್ಕೆ ಹೋಗ್ತೀನಿ ಅಂತ ಹೊರಟದಲ್ಲೇ ಗಣಸಿ ಏನು ಬಂತು ಅಂತ ನೋಡಲಿ. ಹೊಳವಾಗಿದ್ದು ಹಾಗೆ ಇರ್ತೀನಿ ಅಂತ ಹೇಳದ. ಮಧ್ಯೆ ಹಾದಿಯಲ್ಲಿ ಏನಾದ್ರು ಮಳೆ ಶುರುವಾದರೆ ಎಂತ ಮಾಡ್ತಾರೆ? ಹೊಲ್ಲಕ್ಕೆ ಹೋಗಿ ಬನ್ನಿ, ಸ್ವಲ್ಪ ಜಾಗ್ರತೆ. ಅಂಚು ಪಂಚು ಗೊತ್ತಾಗಲ್ಲ. ಎಂತ ನಾರಿ ಬರಲೆ? ನಾರಿ ಬಂದ್ರೆ ಹೇಳ್ತೀನಿ ಯಾವಾಗ ಬರ್ಬೋದು. ಈಗ ಬೇಡ, ನಾ ಹೋಗಿ ಬರ್ತೀನಿ. ಹೋಗು, ಮತ್ತೆ ಬಿದ್ರೆ ಮತ್ತೇನಿಲ್ಲ, ಕುಂಬಳಕಾಯಿ ಉಳಿಸ್ದಂಗೆ ಆಗ್ತದೆ. ನಿಮ್ಮ ಕಿವಿ ವಾಲ್ ಹಿಟ್ಟೇ ಹೋಗಿ. ಓಹೋ, ಇದು ಆ ನಮೂನಿ ಮಳೆ ಬಂದಿದ್ದಪ್ಪ. ಹಾಂ, ಯಾ ನಮೂನಿ ಮಳೆ ಬಂದಿದ್ದ, ಸಜ್ಜಕ್ಕೆ ನೋಡ್ಲ. ಈ ನಮೂನಿ ನೀರು ತುಂಬಿದ್ದು ಸಜ್ಜಕ್ಕೆ ನೋಡ್ಲಪ್ಪ. ಎಲ್ಲರೂ ಕತ್ಲಲ್ಲಿ ಬಂದು ಬೆಳಗಾಗ್ಬೇಕಾರೆ ಎಲ್ಲ ನೀರು ಇಳ್ದು ಹೋಗಿರ್ತಿತ್ತು. ಈ ಸತಿ ಹಂಗಲ್ಲ, ಬೆಳಗಾದ್ಮೇಲೆ ಮಳೆ ಹೊಡಿಯೋಕ್ಕೆ ಶುರು ಆಯ್ತು. ನೋಡಲ್ಲ, ಆಚಿಗೆ ಹೋಗೋಣ ಅಂದ್ರೆ ಈ ಒಂಜು ದಾಟಿ ಹೋಗೋದು ಹೆಂಗೆ? ಸೋಂಬೇರಿ ಪರ್ವಕಾರ ಹೇಳೀನಿ, 4 ಹಾರೆ ಮಣ್ಣು ಜಾಸ್ತಿ ಹಾಕಿ ಏರ್ಸು, ಒಂಚೂರು ಅಗುಲ ಮಾಡು ಹಂಚು ಅಂತ. ನನ್ನಪ್ಪನ ಬಾಡು ಎಂತ ಅದೇ ಅಂತ, ಅದೊಂಚೂರು ಜಾಗದಲ್ಲಿ ಎಂತ ಸಿಕ್ತಿತ್ತು. ಸಪೂರ ಹಂಚು ಮಾಡೇನೆ. ಸೋಂಬೇರಿ ಏನು ಹಾರೆ ತೋರಿಸ್ಲು. ನನ್ನ ಕೈಯಲ್ಲಿ ಬಿಟ್ಟಿದ್ರು ನಾನು ಗನಾಗಿ ಮಾಡಿರ್ತಿದ್ದೆ ಹಂಚು. ಈಗ ಅದು ಆಚೆಗೆ ದಾಟಂಗಿಲ್ಲ, ಎಂತ ಇಲ್ಲ. ಒಂಚು ಗನಾಗಿದ್ದರೆ ದಾಟ್ಬೋದಿತ್ತು. ಇಲ್ಲಪ್ಪ, ಹೆಂಗಿದೆ 4 ಮಳೆ ಬಂದರೆ ಈ ಸತಿ ಗೆದ್ದೆ ನೊಟ್ಟಂಗೆ. ಸುಮ್ಮನೆ ಗೊಬ್ಬರ ಹೊತ್ತು ಹಾಕಿದ್ದು ಪೂರ್ತಿ ತೊಳ್ಕೊಡೋಕ್ಕೆ ಸಮಾತು. ಹೇಳ್ದ ಪಾಪಣ್ಣ, ನಾಳೆ ಹೂಟಿ ಅಂದರೆ ಹಿಂದೆ ಹೊತ್ಕೊಂಡೋಗಿ ಹಾಕಿದ್ರೆ ಸಾಕು ಅಂತ. ಎಲ್ಲಾತದೆ ಅಂತ ನಾನೇ ಹಾಕೋಣ ಅಂದೆ. ಯಾರು ಏನು ಕೊಟ್ಟಿಗೆ ಗೊಬ್ಬರ ಹಾಕ್ತಿರ್ಲ, ಆದರೆ ಈ ಸತಿ ನಾನೊಂದು ಹಾಕೋಣ ಅಂದೆ. ಸುಮ್ಮನೆ ದಂಡ ಆಯ್ತು. ಘನಗೊಂದು 50 ಹೆಡ್ಗೆ ಗೊಬ್ಬರ. ಅಲ್ಲ, ಈ ಮಾದಪ್ಪನಿಗೆ ಏನು ಕೊಲಿ ಕಂಡ್ರು ಅಂತೀನಿ. ಈ ನಮೂನೆ ಮಳೆ ಹೊಡೆದು ನಿಂತದಷ್ಟಯ್ಯ, ಆ ಹಳ್ಳ ದಾಟ್ ಬಂದಿದ್ದು ಹೆಂಗೆ ಅಂತ. ಅಯ್ಯೋ, ಮನ್ಸೇನೆ ಹೋಗಿ ಅತ್ಲಾಗಿ ಸುಮ್ಮನೆ ಮನೆ ಬದಿ ಇರೋದು ಬಿಟ್ಟು ಏನು ವಯಸ್ಸು ಆತ ಬಂದಂಗೆ ಕೆಲಸ ಮಾಡೋ ಹುಮ್ಮಸ್ ಹೆಚ್ಚಾಗದ ಎಂತದ. ಭಾರತಿ ಬೊತ್ತೀನಿ ಅಂದಿತ್ತು, ಬಂದರೂ ಬತ್ತಿತ್ತೇನು. ಏನು ಗದ್ದೆ ಹೊರ ನೋಡೋಕೆ ಒಳ್ಳೆ ಘನ ಕಾಣ್ತದೆ. ಬೈದೆ ಕೂಡಲೇ ಒಳಗೆ ಹೋತು. ಒಬ್ಬರಕ್ಕೊಂದ್ಸತಿ ಎಲ್ಲ ಕೇಳ್ತಿತ್ತು, ನಾನು ಬತ್ತೀನಿ ಜೊತೆಗೆ ಅಂತ. ನಾನು ಒಬ್ಬ ಹಂಗಿದ್ದವನೇ, ಬಂದಾರು ನಾನು. ಘನ ಕಾಣ್ತಿತ್ತಿಲ್ಲ, ಎಲ್ಲ ನೋಡ್ಕಿ ಹೋತಿತ್ತು. ಹಂಗೆ ನೀರೆಲ್ಲ ಇಳಿತ ಬಂದಿತ್ತು. ಹೋಗಿ ಬರ್ಬೋದೇನತ್ಲ. ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಬರ್ತದೆ. 3 ಹೊತ್ತು ಕೆಲಸ ಮಾಡೋದು ಒಂದೇ. ಹಂಗೆ ಬತ್ತೀನಿ ಅಂತ ಹೇಳಕ್ಕಿರ್ಲ. ಈಗ ಶ್ವಾಸಿ ಏನಾರು ಹೇಳೋರು ಅದನ್ನಲ್ಲ ಅಂತಲೂ ಹೇಳಕ್ಕಿರ್ಲ. ಬಸ್ಸೇ ಏನೋ ಸಣ್ಣಕ್ಕೆ ಮಾತುಕತೆ ಆಗಿರ್ಬೇಕು. ಹಾಗಾಗಿ ನಾನು ಒಬ್ಬ ಹಂಗಿದ್ದವನೇ. ಮನೇಲಿ ಹೇಳೋಕ್ಕಾಗಲ್ಲ, ಇಲ್ಲಿ ಹೇಳೋಣ ಅಂತ ಮಾಡ್ಕಿತ್ತೇನ. ಹೇಳೋಕ್ಕೇನು ಅವಳು ಹೆದರಿಕೆ ಅಲ್ಲ, ಆದರೆ ಹೆದರ್ತದದು. ನನ್ನ ಮಾತು ಎಲ್ಲಿ ಕೇಳ್ತದೆ. ಹೋಗಿ ಕರ್ಕೊಂಡೇ ಬರ್ತೀನಿ, ನೋಡೋಣ ಎಂತ ಹೇಳ್ತದೆ ಅಂತ.
ಒಂದು ಕಡೆ ನಿಂತು ದಿಕ್ಕರಿಸ್ತಾರೆ ಮತ್ತು ವಾಪಸ್ ಹೊಲ್ಟೇ ಬಿಟ್ರಲ್ಲ. ನಾನಂಗಾರು ಅಂಚು ದಾಟಿ ಈಚೆಗೆ ಅಗಡಿ ಹತ್ರ ಬತ್ತಾರೆ ಅಂತ ಮಾಡೀನಿ. ಅಲ್ಲಿ ಅಂಚು ದಾಟಕ್ಕಾಗಲ್ಲ. ಜೀವದ ಮೇಲೆ ಆಸೆ ಗನಾಗದೆ ಮಾತ್ರ ಮಾದಪ್ಪಣ್ಣಗೆ ಹಂಗಂತ. ಎಲ್ಲೋ ಒಂಚಲ್ಲಿ ಬೀಳ್ತೀನಿ ಅಂತನೇನು ಅಲ್ಲ, ನೋಡಿದ್ರೆ ಹಂಗೆ ಹೆದರಿಕೆ ಆತದೆ. ಗೆದ್ದೆ ಅದು ಅಂಚದು ಅಂತಾನೆ ಗೊತ್ತಾಗಲ್ಲ. ಏನು ಸ್ವಲ್ಪ ಇದಿಲ್ಲ, ಮೊಣ್ಕಾಲ್ ಮ್ಯಾಲದೆ ನೀರು ಗೆದ್ದೆಲೀಗ. ಅಲ್ಲ ಮಾದಪ್ಪಣ್ಣ ಎಂತ ಹಂಗ್ ಬಂದ್ ಹಂಗೆ ಹೊಲ್ಟ್ರಲ್ಲ, ಅಗಡಿ ನೋಡಕ್ ಬರಲ್ಲನ್ರಿ ಮಾದಪ್ಪಣ್ಣ? ಯಾರೋ ಕರ್ದಂಗಾತಪ್ಪ. ಅಲ್ಲ ಯಾತ ಹೊಕ್ಕಿಗಾಗಿ ಕೂಗಿದ್ದೇನು ಅಹಲೇಸ್ಲನ್ರಿ. ಹೋ ಮಾದಪ್ಪಣ್ಣ, ಮಾದಪ್ಪಣ್ಣ ಆಗ್ಯೋತ ನನ್ನೇ ಹೆಸರಿಟ್ಟು ಕರ್ದಂಗಾತ ಅದೆಯಲ್ಲ. ಯಾರು ಕಣ್ಣಲ್ಲಿ ಕಾಣಕ್ಕಿಲ್ಲ ಅಂತ ಅಲ ಕಡಿಕೆ ಯಾರು ಹಳ್ದಲ್ಲಿ ತೊಳ್ಗಿಳ್ಕೊ ಬಂದಾರ ಹೆಂಗೆ? ತೊಳ್ಕೊ ಬಂದ್ರೆ ಹೆಂಗೆ ನನ್ನ ಹೆಸರಿಟ್ಟು ಕರಿಯೋಕ್ಕಾಗ್ತದ? ಆಗಲ್ಲ. ಓ ಸಮ, ಅಯ್ಯೋ ಇಲ್ಲೇ ಹಳ್ಳದಲ್ಲಿ ತೇಲ್ಕಿ ಬಂದೆ, ಇಲ್ಲೇ ಸಿಕ್ಕಿತ್ತ. ಇದೇ ದಿನದಲ್ಲೇ ಹೋಗಿದ್ದವ. ಅವನು ಎತ್ತು ಬಂದ ಎಂತದ, ನಾನು ಗಿರಾಚರ್ ಕೆಟ್ಟ ಎಂತಕ್ಕೆ ಬಂದಪ್ಪ ಆಗ್ಯತ್ತ. ಇವ್ರಿಗೆ ಅಂತ ಓಡ್ತಾ ಇದಾರಲ್ಲ ಆ ಥರ ಎಂತದಾರ ನೋಡ್ಗಿಡಿದ್ರೆ ಎಂತ. ಥೋ ಮಾದಪ್ಪಣ್ಣ ಎಂತ ಆತ್ರಿ ಮಾದಪ್ಪಣ್ಣ? ಇಲ್ಲ ಮಾರಾಯ, ನಂಗೆ ಗೊತ್ತಿಲ್ಲ. ನಾ ಸುಮ್ಮನೆ ಒಂಚೂರು ಈಗ ಗೆದ್ದೆಲೆಲ್ಲ ನೀರು ಎಷ್ಟು ನಿಂತದೆ ನೋಡೋಣ ಅಂತ ಬಂದಿದ್ದು. ನೀನು ನನ್ನ ಬೆನ್ನಿ ಅಂತಕ್ಕೆ ಬಿದ್ದೀಯೋ ಮಾರಾಯ? ಓ ದೇವ್ರೆ, ನಾ ಎಂತ ಮಾಡಿದ್ ನಾನು ಹಿಂಗೆ? ಮಾದಪ್ಪಣ್ಣ ಎಂತಕ್ಕೆ ಹಂಗೆ ಓಡ್ತಿದ್ದೀರಿ? ನಾನು ಗುಂಡಪ್ಪ ಇಲ್ಲಿದ್ದೀನಿ ನಿಂತು ನೋಡಿ, ಇಲ್ಲೇ ಎಂತಿಗೆ ನೋಡೆ. ಗುಂಡಪ್ಪಂತ ನಿಂತ್ಕೊಂಡಂಗಾತದಲ್ಲ. ಗುಂಡಪ್ಪನಯ್ಯ ಕಡೆಗೆ ಎಂತಾರಾಗ್ಲಿ ಅನ್ಸತಿ. ತಿರ್ಗಿ ನೋಡ್ಲೆ, ತಿರ್ಗಿ ನೋಡಿದ್ರೆ ಹಂಗೆ ಗಪ್ಪನ ಕೈ ಆಗ್ತವೆ ಅಂತಾರೆ. ಏನು ಗೊತ್ತಿಸಾಗ್ಲಿ ನಾನೀಗ? ಮಾದಪ್ಪಣ್ಣ, ನಾನು ಗುಂಡಪ್ಪ, ಇತ್ಲಾಗ ತಿರುಗ್ರಿ ಎಂತ ಆತ್ರಿ? ಹೋ ಗುಂಡಪ್ಪನ ಯಾಂತ ನೀರು ನೋಡಿ ಹೆದರ್ದನ? ಎಂತಕ್ಕೆ ಹಂಗೆ ಕೂಗ್ತಿದ್ದಲ್ಲ ಯಾಂತ? ನಾನೆಲ್ಲಿ ಹೆದರ್ದೆ? ನೀವು ಮರ ಆ ನಮ್ನಿ ಕೂಗ್ತಿದ್ದೀನಿ ನಾನು, ಒಂದು ಜಾತಿ ಓಡ್ತಿದ್ದೀರಪ್ಪ. ಏನು ಯಾರು ಬೆರ್ಸ್ಕಿ ಬಂದಿದ್ರ ನಿಮ್ಮನ್ನ? ಎಂತಕ್ಕೆ ಹಂಗೆ ಓಡ್ತಿದ್ರಿ? ಏ ಹೊತ್ತು ನಾನು ಒಬ್ಬ ಹಂಗಿದ್ದವನೇ. ಓಡೋಕ್ಕೆ ಶುರು ಮಾಡಿದೆ. ಥರ ಹೆದರಿಕಾದಂಗೆ ಆತಲ್ಲ, ಓಡೋಕ್ಕೆ ಶುರು ಮಾಡಿದೆ. ಇವೇನು ಇಡೀ ಊರು ತುಂಬ ಹೇಳ್ಕಿತ ಬತ್ತಾನ ಏನೀಗ? ಹೆಂಗಾರು ಮಾಡಿ ತಪ್ಪಿಗೆ ಹಾಕಿ ಬಕ್ಕಾತಲ್ಲ. ಇಲ್ಲಪ್ಪ, ಹೆದ್ರದು ಎಂತಕ್ಕ ಈ ಹೋಗ್ಲು ಹೊತ್ತಲ್ಲೇ ಹುಚ್ಚನ್ ನಿಂಗೆ. ಆ ಕಡೆಯಿಂದ ಮಳೆ ಬಂದಂಗಾತ. ನಾ ಸೂಡ್ಲಿ ಅಂತದ್ದು ತರ್ಲ ನೋಡೋಣ ಹಂಗಾರೆ ಅಂತೇಳಿ ಬರೀ ಕೈಯಲ್ಲೇ ಬಂದಿದ್ದೆ. ಹಾಗಾಗಿ ಓಡೋಣ ಅಂತ ಓಡ್ತಾ ಇದ್ದೆ. ಅಂದರೆ ಈ ಮಳೆಗಾಲದಿಂದಲ್ಲಿ ಥಂಡಿ ಜ್ವರ ಶುರುವಾದ್ರೆ ಯಾರಿಗೆ ಬೇಕು ಮಾರಯ್ಯ? ಥೋ ಮಾದಪ್ಪಣ್ಣ, ನಿಮ್ಮ ಹುಚ್ಚ ಹಾಳಾಗಿತ್ತು. ಎಲ್ಲಿ ಮಳೆ ಬಂದು ಶಬ್ದ ಬಂತ್ರಿ? ಅಲ್ಲಿ ಹಳ್ಳ ಹೋತಿತ್ತಲ್ಲ, ಅದ್ರ ಶಬ್ದ ಕೇಳಿ ನೀವು ಮಳೆ ಬಂತ ಅಂದ್ಕೊಂಡಿದ್ದ. ಅದು ಆ ನಮ್ಮನೆ ಓಡ್ತಿದ್ರಲ್ಲ, ಎಲ್ಲಾರು ಎಳಗು ಬಿದ್ರೆ ಒಂದು ಹೊಲ್ಲು ಹೇಳಿ ಹೆಸರಿಗಿಲ್ದಿದ್ದಂಗೆ ಹೋತಿದ್ದು. ಅಯ್ಯೋ ಮಾದಪ್ಪಣ್ಣ, ಹೋಗಿ ಮಳೆ ಬರಲ್ಲಪ್ಪ. ಇನ್ನೂ ಮಳೆ ಬಂದ್ರೆ ಆತು ಕತೆ. ಏನು ಬೆಳಗ್ಗಿಟ್ಟಿಡಿ ಸ್ವಲ್ಪ ಹೊಡಿತಾನ್ರಿ. ನೀವು ನೋಡ್ಬೇಕಲ್ಲಿ ಮ್ಯಾಲೆಲ್ಲ ನಮ್ಮ ತೋಟದಲ್ಲಿ ಅಂಕ ಪಟದಲ್ಲೆಲ್ಲ ನೀರಯ್ಯ. ಕ್ಯಾರೆ ನೋಡ್ದಂಗೆ ಆಗ್ತದೆ. ಕೊಪ್ಪೆ ಅದು ಪಟೆ ಅದು ಗೊತ್ತಾಗಲ್ಲ. ಇಲ್ಲ, ಕೊಪ್ಪಾದ್ಮೇಲೆ ನಿನ್ನೆ ಕೊಪ್ಪಾದ್ಮೇಲೆ ಹೊಡಿಲ್ಲ, ಹಿಂದೆ ಈಗ ಬೆಳಗಾದ್ಮೇಲೆ ಹೊಡಿಯಕ್ಕೆ ಶುರು ಆಗಿದ್ದಪ್ಪ. ನಂಗೆ ಘನಾಗಿ ಎಚ್ಚರಿತ್ತ. ಎಚ್ಚರಿರಕ್ಕೆ ನಾ ಎದ್ದು ಕೂತಾಗಿತ್ತು. ಅಷ್ಟೊತ್ತಿಗೆ ಮಳೆ ಬರೋಕ್ಕೆ ಶುರುವಾಗಿದ್ದು. ಹಿಡ್ದು ಮಳೆ ಬಿಡಲೇ ಇಲ್ಲ. ಹಂಗಾಗಿ ಹಿಂಗಾಗಿದ್ದು. ಈಗ ನಿಮ್ಮ ತೋಟಕ್ಕೆ ಹೋಗಿದ್ದ? ತೋಟದ ಕಥೆಯಲ್ಲಿ ಎಂತ ಆಗ್ಯದ ಮಾರಯ್ಯ? ನೀನಂಕ ನೀ ಸರಿ ಕಪ್ಪು ಗನಾಗಿ ಹೇರ್ಸ್ಲಾ? ಓ ಮಾದಪ್ಪಣ್ಣ, ಹೋಗ್ಯತ್ಲೆ ಎಲ್ಲ ಸಮ. ಈ ಥರ ಕೂಗ್ತಾನಿಲ್ಲ ಯಾರ. ಈ ಗಾಳಿ ಇದರಲ್ಲಿ ಕೇಳೋದು ಇಲ್ಲ. ಸುಮ್ಮನೆ ನಿಂತ್ಕೋತೀನಿ. ಎಂತ ಬೇಕಾದ್ರೆ ಹೇಳ್ಕೇಳಿ. ಅಂತ ಹೇಳಿದ್ರು ಕೇಳೋ. ಅಚ್ಚಿಗೆ ದಾಟನ ಅಂದರೆ ಅಯ್ಯೋ ಪ್ರಭಾಕರ್ ಒಂದು ಹಂಚು ಕೊಡ್ದಾನೆ, ನೋಡಿದ್ರೆ ಸಾಕು ನಾಯಿ ನಾಲ್ಗೆ ಇದ್ದಂಗೆ ಅದೇ. ಅದ್ರ ಮೇಲೆ ಹೋಗೋದೆ ಸುಮ್ಮನೆ ಬೀಳಕ್ಕ. ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹೋಗೋದತ್ಲೆ. ಕೇಳಿದ್ದು ಕೇಳ್ತು, ಬಿಟ್ಟಿದ್ದು ಬಿಡ್ತು.
ಮುಡಪ್ಪ ಎಂತ ಜ್ಞಾನ ಮಾಡ್ತಿದ್ದೀಯಾ? ತೊಡ್ಸಲ್ ಭಾಳ ಇದಾಗ್ಯದನ. ಹಂಗೆ ಒಂದು ದಿವ್ಸಕ್ಕೆ ನೀರು ನಿಂತಕ್ಕೂ ಏನೂ ಆಗಲ್ಲ. ತಲೆ ಕೆಡ್ಸ್ಕಿಬೇಡ. ದೇವ್ರು ನಡ್ಸ್ಕೊಟ್ಟಂಗೆ ಆತದ. ನಮ್ಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕೋದು. ಈಗ ಹಂಗೋ ಹಿಂಗೋ ಕಣ್ಣು ಮುಚ್ಕೊಂಡು ಬಿಡೋರೊಳಗೆ ಎರಡನೇ ಹಪ್ತಿ ಹಸಿದಿ ಹೊಡೆಯೋದು ಬಂದೇ ಬಿಡ್ತು ನೋಡು. ನೀ ಸ್ವಲ್ಪ ತಡಾಗಿ ಹೊಡೆದಿದ್ದೇನು ಅಲ್ಲ? ನಾವು ಹೊಡೆಯೋದು ಇನ್ನು ಸ್ವಲ್ಪ ಮಳೆನೂ ಇತ್ತು ಮಾರಯ್ಯ. ನೋಡ್ಬೇಕತ್ಲಕ್ಕೆ ಹೊಡಿಬೇಕ. ಅವ ಅದಿರಾಣ ಹೊಡಿಯಕ್ಕೆ ಬಂದನ ಏನ ಗನ ಕೆಲಸದಿಂದಲ್ಲಿ ಹೋಗಿ ನೆಂಟ್ರ ಮನೇಲಿ ಕೂತಾನವ. ಅಲ್ಲ ಕಡಿಕ ಹೆಂಡ್ತಿ ಅಲ್ಲಿ ಗನಾಗ ದುಡ್ಡು ಕೊಡ್ತಾರೆ ಅಲ್ಲೇ ಹೊಡೆದೆ ಬೊಲ್ಲಿ ಅಂದದ ಹೆಂಗ ಹೇಳಂಗಿಲ್ಲ. ಅದನ್ನೇನು ನಂಬೋಕ್ಕಾಗಲ್ಲ. ಪಾಪಣ್ಣ ಎಂತ ಮಾಡ್ತಿದ್ದ? ಮನೇಲಿ ಇದ್ನ? ಪೇಟೆ ಕಡೆ ಏನಾರು ಬತ್ತಾನಂತ? ಹೋ ಸಮ, ನಾ ಜ್ಞಾನ ಮಾಡಿದ್ದೆ ಸಮ. ಇವನ್ ತನಕ ಹೋಗಿದೆ. ಆತ ಸೊಸೆ ಜಗಳ ಮಾಡ್ಕೊಂಡಿದ್ದು. ಪಾಪಣ್ಣ ಎಂತ ಮಾಡ್ತಿದ್ದ? ಪಾರತಕ್ಕಗೆ ಅಂತಾರೆ ಹೇಳಿದ್ ನಾನು ಕೇಳ್ತಾ ಇದ್ದಾನೆ. ಎಂತ ಹೇಳ್ತಾನೆ? ನಂಗೆ ಗೊತ್ತದೆ ಅಂತಾನೆ ಮಾಡ್ಕೊಂಡ ನೀವ. ಏನು ಫೋನ್ ಮಾಡಿ ಹೇಳಿದ್ದೇನ? ಎಂತ ಹೇಳಿ ಸಮ ಕೇಳಲಿಲ್ಲ. ಪಾರತಕ್ಕ ಬೇಜಾರಾಗ್ತದೆ ಅಂತ ಕೇಳಣ, ಅಲ್ಲ ಪಾರತಕ್ಕ ಬತ್ತಾರೆ ಅಂತ ಕೇಳಣ, ಅಲ್ಲ ಪಾರತಕ್ಕ ಬರ್ಲನ ಅಂತ ಎಂತ ಅಂತಾನೆ ಅಂದ ಜಾಗಲ್ಲ. ಇಲ್ಲ, ಭಾರತಕ್ಕೆ ಬೇಜಾರಾತನ ಅಂತಾನೆ ಹೇಳಿದ್ದಪ್ಪ. ಮಾದಪ್ಪಣ್ಣ ಪಾಪಣ್ಣ ಪೇಟೆ ಕಡೆ ಬತ್ತ ನಾನು ಕೇಂಡೆ. ಇಲ್ಲ ಇಲ್ಲ, ಪಾಪಣ್ಣ ಅಂತ ಹೇಳಿದ್ದಲ್ಲ. ಹಂಗೇನು ಸೊಸತ್ರ ಗೊತ್ತಾಗ್ತದಂತ ಮಾಡಿಯ? ನನ್ನ ಹತ್ರ ಬಾಯಿ ಬಿಡ್ತಾರನ ಎಲ್ಲ ಗುಟ್ಟೆ ಮಾಡೋದು. ಪಾರತೆ ಒಂಚೂರು ಮಗ ಸಣ್ಣ ಮಾಡ್ಕೊಂಡಿತ್ತು. ಒಂದಾಜ್ ಆತ ನಂಗೆ ಯಾರೋ ಏನೋ ಹೇಳರೆ ಅಂತ ಬಹುಶಃ ಪಾಪಣ್ಣನ ಹಿಡ್ತೆ ಅಂತದ ಹೇಳಿದ್ದಿರ್ಬೇಕು. ಅದಕ್ಕೊಬ್ಳಿಗೆ ಎಷ್ಟು ಕೆಲಸ ಮಾಡಿಕೊಟ್ರೆ ಸಾಕಾಗಲ್ಲ. ಒಂದಲ್ಲ ಒಂದು ಎಂತಾರು ಹೇಳ್ತಾನೆ ಇರ್ತದೆ. ಹಾಗೇ ಹೊತ್ತು ಇದು ಎಂತ ಆತದೆ. ನಾನು ಹೋಗಿ ಗೆದ್ದೆ ಬೈಲಲ್ಲಿ ನಿಂತ್ಕೊಂಡ್ಕೆ ಥೋ ಪಾಪಣ್ಣ ಏನು ತಿಳ್ಕೊಬೇಕು ಎಲ್ಲರಿಗೂ ಗೊತ್ತಾದರೆ. ಯೋ ನಿಮ್ಮ ಕಿವಿ ಮಿಸ್ಸಿನೊಂದು ಕಳ್ಕೊಂಡು ಏನು ಮಾಡೋದು ನಿಮ್ಮ ಕೂಳು ಹೊತ್ತಲ್ಲ ಈಗ. ಅಲ್ಲ ಮಾದಪ್ಪಣ್ಣ, ನಾ ಬೇರೆ ಎಂತದ ಕೇಳಿದ್ದು. ನೀವು ಎಂತ ಆಲೋಚಿಸ್ಕೊಂಡ್ರಿ? ಸುಮ್ನಿರಿ ಅಂತ ಹೇಳಕ್ ಹೋಗ್ಬೇಡಿ. ನಾಂದೇ ಹೇಳಿನ ಒಂದು 2 ವರ್ಷದ ಹಿಂದಿಂದ ಹೇಳ್ತಾ ಬರ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಕೆಲಸ ಮಾಡ್ತೀಯ, ಹಂಗಾರೆ ನಾವೊಂದು ಬೇರೆ ಅಡ್ಗೆ ಮಾಡ್ಕೊಂಡು ಉಂಡ್ಕೊಂಡ್ರೆ ಏನಾಗ್ತದೆ ಅಂತ. ನಮ್ಗಿಬ್ರಿಗೆ ಎಷ್ಟಾಗಬೇಕಾ? ಒಂದು ಹೊತ್ತು ಬೇಯಿಸ್ಕೊಂಡ್ರೆ 2-3 ಹೊತ್ತು ಬಂದಂಗೆ ಬರ್ತದೆ. ಇಡೀ ಇಷ್ಟು ಜನಕ್ಕೆ ಅಡುಗೆ ಮಾಡ್ಬೇಕಲ್ಲ. ಒಂದು ದಿವಸ ಎಲ್ಲರೂ ಅಡುಗೆ ಮಾಡ್ತದೆ, 3 ದಿವಸ ಪ್ಯಾಟಿಗೆ ಹೋಗ್ತದೆ. ಆದರೂ ಎಷ್ಟು ಜಬರ್ದಸ್ತ್ ಮಾಡ್ತದೆ ಗೊತ್ತೇನ? ಇದಕ್ಕೆ ಬುದ್ಧಿಲ್ಲ. ನಿಮ್ಮ ಸೀತನ ಕೈಲಾರು ಹೇಳ್ಬೇಕು. ಆಗಲ್ಲ, ಹಿಂಗೆ ಮಾಡ್ತಿದ್ರೆ ಆಗಲ್ಲ. ಬೇರೆ ಅಡುಗೆ ಮಾಡ್ಕೋಬೇಕು. ಗೊತ್ತಾಗ್ಲಿ, 1 ವರ್ಷ ಬೇರೆ ಅಡುಗೆ ಮಾಡ್ಕೊಂಡ್ರೆ ಗೊತ್ತಾಗ್ತದೆ, ಬೆಗರ್ತದೆ ಅವಾಗ. ಥೋ ಮಾದಪ್ಪಣ್ಣ, ಸುಮ್ಮನಿರಿ ಸ್ವಲ್ಪ ಸುಮ್ಮನಿರಿ. ನಾ ಆಚೆಗಿಂದ ಬತ್ತೀನಿ, ಅಲ್ಲಿಗೆ ಬತ್ತೀನಿ. ನಾ ಬರೋ ತನಕ ಒಂದು ಸೊಲ್ಲು ಹೊಡಿಬೇಡಿ ನೀವು. ಸುಮ್ಮನೆ ನಿಂತ್ಕೊಳ್ಳಿ ಹೇಳ್ತೀನಿ. ಬಾ ಆಚೆ ಕಂಡಿಂದಾನೆ ಬಾ. ಅವು ಒಂಚು ಸುಮಾರು ದೂರ ಅದೆಯಾ? ಗೆದ್ದೇನು ಸಣ್ಣ ಹಾಳ್ಯನ ಅದು? ನಾನು ಈಚೆ ಕಂಡಿಂದ ಬತ್ತೀನಿ. ಮಾತಾಡ್ಬೇಕು. ಹೌದು, ಹಿಂಗದ್ದೆ ಬೈಲಲ್ಲಿ ಕೂಗಿದ್ ಮಾಡಬಾರ್ದು. ನೀ ಬಂದು ಸಿಕ್ಕಿದ್ದು ಒಂದು ಒಳ್ಳೇದಾಯ್ತು. ಅದಕ್ಕೆ ಪಾಪ ಪಾರ್ವತಿ ಬರೋಟೊತ್ತಿಗೆ ನಾನು ಬತ್ತೀನಿ ಅಂತ ನಂಗೆ ಗೊತ್ತಾಗದೆ ಹೋತು. ಬೇಡ ಸುಮ್ಮನಿರು, ಬೇಕಾದ್ರೆ ನಾರೇ ಬಂದ್ರೆ ಕಡೆಗೆ ಬಂದು ಕರ್ಕೋತೀನಿ ಅಂತ ಹೇಳಿ ಬಂದೆ. ಮಕ್ಕ ಸಣ್ಣ ಮಾಡ್ಕೊಂಡು ನಿಂತಿತ್ತು. ಥೋ ಬೇಜಾರಾತದ ಗುಂಡಪ್ಪ. ಎಂತ ಮಾಡೋದು ಹೇಳು? ನಾನಿವತ್ತು ಹೇಳ್ದ ಮೊದಲಲ್ಲಿ ಎದ್ದಿದ್ದೆ. ಹೌದು, ಎಂಥ ಕೆಲಸ ಆಯ್ತು ಅಂತ. ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರು ಆತಿತ್ತು ಅತ್ಲಾಗೆ. ಥೋ ಯಾರು ಇಲ್ಲಿ ಗೆದ್ದೆ ಬೈಲೆಲ್ಲ ಅಲೈಸ್ಕೊಂಡು ಪಾಪಣ್ಣಗೆ ಹೇಳಿದ್ರೆ ಅವ್ನು ಏನು ತಿಳ್ಕೊಬೇಕು? ಅವರಿಗಂತೂ ಗೊತ್ತಾಗಲ್ಲ. ಗುಂಡಪ್ಪಣ್ಣಗಾರು ತಿಳುವಳಿಕೆ ಬೇಡನ ಅಂತ ಹೇಳಲ್ಲ. ಯಾರು ಹೇಳದೆ, ನಾನಾರು ಹಾಗೆ ಹೇಳಲ್ಲನು. ಏ ಮಾದಪ್ಪಣ್ಣನ ದಸೆಯಿಂದ ಆಗೋಗ ಮಾತಲ್ಲಪ್ಪ. ಆಗಲಿ ಎಂತಾರಾಗಲಿ, ಗುಂಡಪ್ಪ ಅಂದರೆ ಏನೋ ಅಂತ ಮಾಡ್ಕೊಂಡಿದ್ದೆ.
ನಮ್ಮ ಮೇಲೆ ಒಂಥರ ಒಕ್ರು ಅದೇ ಅವನಿಗೆ. ಒಕ್ರು ಇಲ್ಲದೆ ಸಣ್ಣ ಹುಡುಗಿರೋಷ್ಟೊತ್ತಿಗೆ ನಾನೇನು ಸ್ವಲ್ಪ ಇದು ಮಾಡ್ತಿದ್ನ? ಯಾವುದೇಂದ್ರಲ್ಲಿ ಯಾವ ಹಣ್ಣು ಇರ್ತಾವೋ ಅದನ್ನು ಕೊಟ್ಟು ಬಿಡ್ಬೇಕು ಅವನಿಗೆ. ಕಾದು ಕೂತ್ ಕೊಡ್ತಿದ್ದೆ. ಅಲ್ಲ ಅವನು ಹಾಗೆ ಆಸೆ ಮಾಡ್ತಿದ್ದ ನನ್ನ. ಇನ್ನೂ ಮರ್ತ್ಕೊಂಡ್ಲ. ಎಂಥರಾಗಲಿ ನೋಡ್ಬೇಕು, ಇನ್ನಾರು ಪಾರ್ವತಿ ನನ್ನ ಮಾತು ಕೇಳ್ತದೋ ಏನೋ ಅಂತ. ಗುಂಡಪ್ಪಣ ಎಂತ ಅಂತೆ ಮಾದಪ್ಪಜ್ಜಂದ ಎಂತ ಹೇಳ್ದಂಗೆ ಆತಿತ್ತಲ್ಲ. ಇಲ್ಲಪ್ಪ, ಹೇಳದೆ ಅಂತ ಹಿಂಗೆ ಅಂತ ತಮಾಸ್ಗಿ ಮಾಡ್ತಾ ಇದ್ರು. ತಮಾಸ್ಗಿ ಅಂತ ಅಲ್ಲ, ನಾನಿಲ್ಲಿದ್ದೆ ಎಲ್ಲ ಕೇಳಿಸ್ಕೊಂಡೆ. ಎಂತ ಬ್ಯಾರಡ್ಗಿ ಅಂತ ಹೇಳ್ದಂಗೆ ಆತಿತ್ತು. ಪಾಪ ಈ ವಯಸ್ಸಲ್ಲೇ ಅಲ್ಲ ಅವ್ರು ಹೇಳೋದು ಒಂದಕ್ಕೆ ಸಮನೆಯಪ್ಪ. ಹೊರಗಡೆಯವರಿಗೆಲ್ಲ ಹಂಗೆ ಗೊತ್ತಾಗಲ್ಲ. ಅದು ಅವರು ಒಳ್ಳೆ ಅವ್ರ ಫ್ರೆಂಡ್ಸು ಎಲ್ಲ ಅವರ ಮನೇಲೆಲ್ಲ ಅವರಿಗೆ ಇದಲ್ಲ, ಹಂಗಾಗಿ ಮತ್ತು ಧೈರ್ಯ ಅವರಿಗೆ. ಬೇರೆಯವ್ರ ಮನೆಗಾದರೆ ಹೆಂಗೆ ಹೇಳ್ತಿದ್ರು ಅವರು. ಅವಾಗ ನಮ್ಮ ಮನೆಗೆ ನೋಡ್ಬೇಕು, ಅನಿಲಣ್ಣ ಅಯ್ಯೋ ಬರೋದು, ಆ ಬಟ್ಟೆ ತೊಳ್ಕೊಡೋದು, ವಯಸ್ಸಾದವ್ರನ್ನ ಹಂಗೆ ನೋಡ್ಕಿಬೇಕು ಹಿಂಗೆ ನೋಡ್ಕಿಬೇಕು ಹೇಳೋದು ನೋಡಿದ್ರೆ ಸಾಕು. ಇಲ್ಲಿಗೆಲ್ಲ ಯಾರು ಹೇಳಲ್ಲ, ಅವರ ಫ್ರೆಂಡ್ಸ್ ಅಲ್ಲ, ಹಾಗಾಗಿ. ಏಯ್ ಸುಮ್ಮನಿರೆ ಸಾಕು. ನಿಮ್ಮ ಮನೆ ಇದನ್ನ ನೋಡ್ಕೇಳಿ ಸಾಕು. ಕಂಡವ್ರ ಮನೆ ಸುದ್ದಿ ಬೇಡ. ಈ ಪಾಪಣ್ಣಾಗ್ಲಿ ಪಾಪಣ್ಣನ ಹೆಂಡತಿ ಆಗಲಿ ಇವರಿಬ್ಬರನ್ನ ಚೆನ್ನಾಗೇ ನೋಡ್ಕಿತಾ ಇದ್ದಾರೆ. ಎಲ್ಲರೂ ವಯಸ್ಸಾದವ್ರನ್ನ ಇಷ್ಟೇ ನೋಡ್ಕೊಂಡ್ರು ಬೇಕಾದಷ್ಟು ಆಗೋತು. ಇವರೇನೋ ಇಲ್ಲಿ ತಮಾಸ್ಗಿಗೆ ಹೇಳ್ತಾ ಇದ್ದಾರೆ, ಇದು ಮಾತಾಡ್ತದೆ. ಅವ್ರ ಮನೆ ಸುದ್ದಿ ನಿಂಗೆ ಬೇಡ. ನಿನ್ನ ಕೆಲಸ ಎಷ್ಟದಿ ಅಷ್ಟು ನೋಡ್ಕೊಳ್ಳೆ ಹೋಗೆ.